ಒಂದೇ ಹೆಸರಿನ 2 ಕನ್ನಡ ಚಲನಚಿತ್ರಗಳು. ಒಟ್ಟು 50 ಚಿತ್ರಗಳು. ಬನ್ನಿ ವೀಕ್ಷಿಸೋಣ. ಸಬ್ಸ್ಕ್ರೈಬ್ ಆಗಿಲ್ಲವೇ? ಈಗಲೇ ಸಬ್ಸ್ಕ್ರೈಬ್ ಆಗಿ. 1. ಗಂಧದ ಗುಡಿ 1973 ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿನಯದ ಸಾಹಸಮಯ ಕ್ಲಾಸಿಕ್ ಸಿನಿಮಾ. 2022ರ ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಲನಚಿತ್ರ. 2. 1972ರ ನಾಗರಹಾವು ಕನ್ನಡ ಸಿನೆಮಾದ ಶ್ರೇಷ್ಠ ಕ್ಲಾಸಿಕ್ಗಳಲ್ಲಿ ಒಂದಾಗಿದ್ದರೆ 2016ರ ನಾಗರಹಾವು ತಾಂತ್ರಿಕವಾಗಿ ಹಿಜೆ ಮೂಲಕ ವಿಷ್ಣುವರ್ಧನ್ ಅವರನ್ನು ಮರುಜೀವಂತಗೊಳಿಸಿದ ಕಾರಣದಿಂದ ವಿಶೇಷ ಸ್ಥಾನ ಪಡೆದಿದೆ. 3. ಆಟೋ ರಾಜ 1980 ಶಂಕರ್ ನಾಗ್ ಅಭಿನಯದ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಒಂದು. ಇದೇ ಹೆಸರಿನ ಸಿನಿಮಾ 2013ರಲ್ಲಿ ಆಟೋ ರಾಜ ಚಿತ್ರದಲ್ಲಿ ಗಣೇಶ್ ನಟಿಸಿದ್ದರು. 4. ಯಜಮಾನ 2000 ವಿಷ್ಣುವರ್ಧನ್ ಅಭಿನಯದ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಒಂದು. ಇದೇ ಹೆಸರಿನ ಸಿನಿಮಾ 2019ರಲ್ಲಿ ತೆರೆಕಂಡ ಯಜಮಾನ ಚಿತ್ರದಲ್ಲಿ ದರ್ಶನ್ ನಟಿಸಿದ್ದರು. 5. ರಾಮಾಚಾರಿ 1991ರಲ್ಲಿ ತೆರೆಕಂಡ ಚಲನಚಿತ್ರ. ರವಿಚಂದ್ರನ್, ಮಾಲಾಶ್ರೀ ಜೋಡಿಯ ದೊಡ್ಡ ಹಿಟ್ ಚಿತ್ರಗಳಲ್ಲಿ ಒಂದು. ಇದೇ ಹೆಸರಿನ 2014ರ ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ ಹೊಸ ತಲೆಮಾರಿನ ಪ್ರೇಕ್ಷಕರಲ್ಲಿ ಅಪಾರ ಜನಪ್ರಿಯತೆ ಗಳಿಸಿ ಯಶ್ ಅವರ ವೃತ್ತಿ ಜೀವನದ ಪ್ರಮುಖ ಚಿತ್ರಗಳಲ್ಲಿ ಒಂದಾಯಿತು. 6. ಜಾಕಿ 1989ರ ಅಂಬರೀಶ್ ನಟಿಸಿದ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2010ರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಭಾವನಾ ನಟಿಸಿದ್ದರು. 7. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 1967ರಲ್ಲಿ ತೆರೆಕಂಡ ಚಲನಚಿತ್ರ. ಇದೇ ಹೆಸರಿನ 2012ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ದರ್ಶನ್ ನಟಿಸಿದ್ದರು. 8. ಪುಷ್ಪಕ ವಿಮಾನ 1987ರಲ್ಲಿ ತೆರೆಕಂಡ ಚಲನಚಿತ್ರ. ಇದು ಸಂಭಾಷಣೆ ಇಲ್ಲದ ಕನ್ನಡ ಚಿತ್ರವಾಗಿದ್ದು ವಿಶ್ವದಾದ್ಯಂತ ಪ್ರಶಂಸೆ ಪಡೆದಿದೆ. ಇದೇ ಹೆಸರಿನ 2017ರಲ್ಲಿ ಬಿಡುಗಡೆಯಾದ ಪುಷ್ಪಕ ವಿಮಾನ ಭಾವನಾತ್ಮಕ ಕನ್ನಡ ಚಲನಚಿತ್ರ. ಇದು ನಟ ರಮೇಶ್ ಅರವಿಂದ್ ಅವರ 100ನೇ ಕನ್ನಡ ಚಿತ್ರ. 9. ಮಿಂಚಿನ ಓಟ 1980ರಲ್ಲಿ ಕನ್ನಡ ಚಿತ್ರರಂಗದ ಪ್ರಮುಖ ಕ್ರೈಮ್ ಥ್ರಿಲ್ಲರ್ ಚಿತ್ರಗಳಲ್ಲಿ ಒಂದಾಗಿದೆ. ಇದು ಶಂಕರ್ ನಾಗ್ ಅವರ ನಿರ್ದೇಶಕರಾಗಿ ಮೊದಲ ಚಿತ್ರವಾಗಿದ್ದು ಅವರ ಸೃಜನಶೀಲತೆಯನ್ನು ಪರಿಚಯಿಸಿದ ಮಹತ್ವದ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2008ರಲ್ಲಿ ವಿಜಯ್ ರಾಘವೇಂದ್ರ, ಶ್ರೀಮುರಳಿ ನಟಿಸಿದ್ದರು. 10. ಚಕ್ರವರ್ತಿ 1990ರ ಅಂಬರೀಶ್ ನಟಿಸಿದ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2017ರಲ್ಲಿ ದರ್ಶನ ಮತ್ತು ದೀಪಾ ಸನ್ನಿಧಿ ನಟಿಸಿದ್ದರು. 11. ಗೀತಾ 1981ರಲ್ಲಿ ಶಂಕರ್ ನಾಗ್ ಅಭಿನಯದ ರೊಮ್ಯಾಂಟಿಕ್ ಡ್ರಾಮಾ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2019ರಲ್ಲಿ ಗಣೇಶ್, ಶಾನ್ವಿ ಶ್ರೀವಾಸ್ತವ ನಟಿಸಿದ್ದರು. 12. ಚಕ್ರವ್ಯೂಹ 1983ರ ಅಂಬರೀಶ್ ಅವರ ಸೂಪರ್ ಹಿಟ್ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2016ರಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸಿದ್ದರು. 13. ಮಠ 2006ರಲ್ಲಿ ಬಿಡುಗಡೆಯಾದ ಕನ್ನಡದ ಬ್ಲ್ಯಾಕ್ ಕಾಮಿಡಿ ಚಿತ್ರ. ಈ ಚಿತ್ರವನ್ನು ಗುರುಪ್ರಸಾದ್ ನಿರ್ದೇಶಿಸಿದ್ದು ಜಗ್ಗೇಶ್ ಅವರ 100ನೇ ಚಿತ್ರವಾಗಿತ್ತು. ಇದೇ ಹೆಸರಿನ ಸಿನಿಮಾ 2022ರಲ್ಲಿ ಬಿಡುಗಡೆಯಾದ ಕನ್ನಡದ ಚಿತ್ರ. ಮಠಗಳ ಬಗ್ಗೆ ಜೀವನಚರಿತ್ರೆ ಹಾಗೂ ಆಧ್ಯಾತ್ಮಿಕ ಪಯಣ ಆಧಾರಿತ ಚಿತ್ರ. 14. ಸ್ಕೂಲ್ ಮಾಸ್ಟರ್ 1958ರಲ್ಲಿ ತೆರೆಕಂಡ ಕನ್ನಡ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2010ರಲ್ಲಿ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ನಟಿಸಿದ್ದರು. 15. ತಾಯಿಗೆ ತಕ್ಕ ಮಗ 1978ರ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2018ರಲ್ಲಿ ಅಜಯ್ ರಾವ್, ಆಶಿಕಾ ರಂಗನಾಥ್ ನಟಿಸಿದ್ದರು. 16.
ಕಿರಾತಕ 1988 ಟೈಗರ್ ಪ್ರಭಾಕರ್, ಅಂಬಿಕಾ, ಅನುರಾಧ, ವಜ್ರಮುನಿ, ತೂಗುದೀಪ ನಟಿಸಿದ್ದ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2011ರಲ್ಲಿ ಯಶ್ ಮತ್ತು ಓವಿಯಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. 17 ಎರಡು ಕನಸು 1974 ರಾಜ್ಕುಮಾರ್ ಮತ್ತು ಕಲ್ಪನಾ ಅಭಿನಯದ ಸೂಪರ್ ಹಿಟ್ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2017ರಲ್ಲಿ ವಿಜಯ ರಾಘವೇಂದ್ರ ನಟಿಸಿದ್ದರು. 18 ಅಂಜದ ಗಂಡು 1988ರ ಕನ್ನಡ ಆಕ್ಷನ್ ರೊಮ್ಯಾನ್ಸ್ ಚಿತ್ರ. ರವಿಚಂದ್ರನ್ ಮತ್ತು ಖುಷ್ಬೂ ಸುಂದರ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2014ರಲ್ಲಿ ಸತೀಶ್ ನೀನಾಸಂ ನಟಿಸಿದ್ದರು. 19 ಗಾಡ್ ಫಾದರ್ 1996ರ ಕನ್ನಡ ಕೌಟುಂಬಿಕ ಚಿತ್ರವಾಗಿದ್ದು, ಅಭಿಜಿತ್ ಮತ್ತು ಆಶಾಲತಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2012ರಲ್ಲಿ ಬಿಡುಗಡೆಯಾದ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು, ಉಪೇಂದ್ರ ತಂದೆ ಮತ್ತು ಅವರ ಇಬ್ಬರು ಗಂಡು ಮಕ್ಕಳಾಗಿ ತ್ರಿಪಾತ್ರದಲ್ಲಿ ನಟಿಸಿದ್ದಾರೆ. 20 ಅವತಾರ ಪುರುಷ 1989ರ ಅಂಬರೀಶ್ ಸುಮಲತಾ ಅಭಿನಯದ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2022ರಲ್ಲಿ ಶರಣ್ ಆಶಿಕಾ ರಂಗನಾಥ್ ನಟಿಸಿದರು. 21 ಯುದ್ಧಕಾಂಡ 1989ರ ರವಿಚಂದ್ರನ್ ಅಭಿನಯದ ಕನ್ನಡ ಆಕ್ಷನ್ ಡ್ರಾಮಾ ಚಿತ್ರ. ಇದೇ ಹೆಸರಿನ ಸಿನಿಮಾ 2025ರಲ್ಲಿ ಅಜಯ್ ರಾವ್ ಮತ್ತು ಅರ್ಚನಾ ಜೋಯ್ಸ್ ನಟಿಸಿದ್ದರು. 22 1988ರಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ನಟಿಸಿದ ಆಕ್ಷನ್ ಚಿತ್ರ ಅರ್ಜುನ್. ಇದೇ ಹೆಸರಿನ ಸಿನಿಮಾ 2008ರಲ್ಲಿ ದರ್ಶನ್ ಪೊಲೀಸ್ ಪಾತ್ರದಲ್ಲಿ ನಟಿಸಿದ್ದಾರೆ. 23 ರುದ್ರ ತಾಂಡವ 1990ರ ಕನ್ನಡ ಕ್ಲಾಸಿಕ್ ಆಕ್ಷನ್ ಚಿತ್ರ. ಬಾಲರಾಜ್, ಭಾಗ್ಯಶ್ರೀ ಮತ್ತು ಶಶಿಕುಮಾರ್ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2015ರಲ್ಲಿ ಚಿರಂಜೀವಿ ಸರ್ಜಾ ಮತ್ತು ರಾಧಿಕಾ ಕುಮಾರಸ್ವಾಮಿ ನಟಿಸಿದ್ದರು. 24 ಮಾಫಿಯಾ 2001ರಲ್ಲಿ ಬಿಡುಗಡೆಯಾದ ಕನ್ನಡ ಆಕ್ಷನ್ ಕ್ರೈಮ್ ಚಿತ್ರವಾಗಿದೆ. ಇದೇ ಹೆಸರಿನ ಸಿನಿಮಾ 2024ರಲ್ಲಿ ಪ್ರಜ್ವಲ್ ದೇವರಾಜ್ ನಟಿಸಿದ್ದರು. 25 ಶ್ರೀನಿವಾಸ ಕಲ್ಯಾಣ 1974ರ ಕನ್ನಡದ ಶ್ರೇಷ್ಠ ಪೌರಾಣಿಕ ಚಲನಚಿತ್ರವಾಗಿದ್ದು, ರಾಜ್ಕುಮಾರ್, ಬಿ ಸರೋಜಾದೇವಿ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2017ರಲ್ಲಿ ತೆರೆಕಂಡ ಪ್ರಣಯ ಹಾಸ್ಯ ಚಿತ್ರ. ಎಂ.ಜಿ. ಶ್ರೀನಿವಾಸ್ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ನಟಿಸಿದ್ದಾರೆ. 26 ಅಜಿತ್ 1982ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದೆ. ಅಂಬರೀಶ್, ಜಯಮಾಲಾ ಮತ್ತು ಟೈಗರ್ ಪ್ರಭಾಕರ್ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2014ರಲ್ಲಿ ಚಿರಂಜೀವಿ ಸರ್ಜಾ ಮತ್ತು ನಿಕ್ಕಿ ಗಲ್ರಾನಿ ನಟಿಸಿದ್ದಾರೆ. 27 ಗಜೇಂದ್ರ 1984ರ ಕನ್ನಡ ರಾಜಕೀಯ ಥ್ರಿಲ್ಲರ್ ಚಿತ್ರ. ಅಂಬರೀಶ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2013ರಲ್ಲಿ ವಿನೋದ್ ಪ್ರಭಾಕರ್ ನಟಿಸಿದ್ದರು. 28 ಬಾಸ್ 1996ರಲ್ಲಿ ಬಿಡುಗಡೆಯಾದ ಆಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ರಮೇಶ್ ಅರವಿಂದ್ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2011ರಲ್ಲಿ ದರ್ಶನ್ ಮತ್ತು ನವ್ಯಾ ನಾಯರ್ ನಟಿಸಿದ್ದಾರೆ. 29 ಶಕ್ತಿ 1988ರ ಕನ್ನಡ ಆಕ್ಷನ್ ಚಿತ್ರ. ಟೈಗರ್ ಪ್ರಭಾಕರ್ ನಿರ್ದೇಶಿಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಶಂಕರ್ ನಾಗ್, ರಮ್ಯಾ ಕೃಷ್ಣನ್ ಮತ್ತು ಶರತ್ ಬಾಬು ಕೂಡ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2012ರ ಮಾಲಾಶ್ರೀ ಮತ್ತು ಪಿ ರವಿಶಂಕರ್ ಅಭಿನಯದ ಸೂಪರ್ ಹಿಟ್ ಆಕ್ಷನ್ ಸಿನಿಮಾ. 30 ಬಲೆ ಜೋಡಿ ರಾಜ್ಕುಮಾರ್ ಮತ್ತು ಭಾರತಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿ 1970ರಂದು ಬಿಡುಗಡೆಯಾದ ಕ್ಲಾಸಿಕ್ ಚಿತ್ರವಾಗಿದೆ. ಇದೇ ಹೆಸರಿನ ಸಿನಿಮಾ 2016ರಲ್ಲಿ ಸುಮಂತ್, ಶೈಲೇಂದ್ರ, ಶಾನ್ವಿ ಶ್ರೀವಾಸ್ತವ ಮತ್ತು ಹರ್ಷಿಕಾ ಪೂಣಚ ನಟಿಸಿದ್ದರು. 31 1984ರ ಆಕ್ಸಿಡೆಂಟ್ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಸಾಮಾಜಿಕ-ರಾಜಕೀಯ ಥ್ರಿಲ್ಲರ್ಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ಶಂಕರ್ ನಾಗ್ ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2008ರಲ್ಲಿ ರಮೇಶ್ ಅರವಿಂದ್ ನಟಿಸಿದ್ದರು. 32
ಉಯ್ಯಾಲೆ 1969ರ ಕನ್ನಡ ಭಾಷೆಯ ಪ್ರಣಯ ಚಲನಚಿತ್ರವಾಗಿದ್ದು, ರಾಜ್ಕುಮಾರ್ ಮತ್ತು ಕಲ್ಪನಾ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ ಉಯ್ಯಾಲೆ 2011ರಲ್ಲಿ ಬಿಡುಗಡೆಯಾದ ಚಿತ್ರ. ಇದನ್ನು ಎಸ್. ದಿನೇಶ್ ನಿರ್ದೇಶಿಸಿದ್ದಾರೆ ಮತ್ತು ಪ್ರಭು, ಶಿಲ್ಪಾ ಮತ್ತು ರಮೇಶ್ ಭಟ್ ನಟಿಸಿದ್ದಾರೆ. 33 ರಂಗನಾಯಕಿ 1981ರ ಕನ್ನಡ ಭಾಷೆಯ ಚಲನಚಿತ್ರವಾಗಿದ್ದು, ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ್ದಾರೆ. ಆರತಿ, ಅಂಬರೀಶ್, ರಾಮಕೃಷ್ಣ, ಅಶೋಕ್, ರಾಜಾನಂದ್ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2019ರಲ್ಲಿ ಅದಿತಿ ಪ್ರಭುದೇವ ನಟಿಸಿದ್ದರು. 34 ಇನ್ಸ್ಪೆಕ್ಟರ್ ವಿಕ್ರಮ್ 1989ರ ಶಿವರಾಜ್ಕುಮಾರ್ ಅಭಿನಯದ ಕನ್ನಡ ಆಕ್ಷನ್ ಚಿತ್ರ. ಇದೇ ಹೆಸರಿನ ಸಿನಿಮಾ 2021ರಲ್ಲಿ ಪ್ರಜ್ವಲ್ ದೇವರಾಜ್ ನಟಿಸಿದ್ದರು. 35 ಆರಂಭ 1987ರಲ್ಲಿ ತೆರೆಕಂಡ ಕನ್ನಡ ಚಲನಚಿತ್ರ. ಇದೇ ಹೆಸರಿನ 2015ರಲ್ಲಿ ಆರಂಭ ಚಲನಚಿತ್ರ. 36 ಬಂಗಾರದ ಮನೆ 1981ರಲ್ಲಿ ತೆರೆಕಂಡ ಕನ್ನಡ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 1996ರಲ್ಲಿ ದೇವರಾಜ್ ನಟಿಸಿದ್ದರು. 37 ರಣಚಂಡಿ 1991ರಲ್ಲಿ ಬಿಡುಗಡೆಯಾದ ಕನ್ನಡ ಆಕ್ಷನ್ ಡ್ರಾಮಾ ಚಿತ್ರ. ಇದೇ ಹೆಸರಿನ ಸಿನಿಮಾ 2017ರಲ್ಲಿ ರಾಗಿಣಿ ದ್ವಿವೇದಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು. 38 ಉಪೇಂದ್ರ ಬರೆದು ನಿರ್ದೇಶಿಸಿದ 1993ರ ಭಾರತೀಯ ಕನ್ನಡ ಭಾಷೆಯ ಹಾರರ್ ಥ್ರಿಲ್ಲರ್ ಚಲನಚಿತ್ರವಾಗಿದೆ. ಇದರಲ್ಲಿ ಕುಮಾರ್, ಗೋವಿಂದ್, ಕಾಶಿನಾಥ್ ಮತ್ತು ಸುರೇಶ್ ಹೆಬ್ಳೀಕರ್ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ ಮತ್ತೆ 2016ರಲ್ಲಿ ವಿಜಯ್ ಚೆಂಡೂರ್ ನಟಿಸಿದ್ದಾರೆ. 39 ಧರ್ಮ 1985ರ ಜೈ ಜಗದೀಶ್, ಜಯಂತಿ ಅಭಿನಯದ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2004ರಲ್ಲಿ ದರ್ಶನ ನಟಿಸಿದರು. 40 ಆಕ್ರಮಣ 1979 ಪ್ರಸಿದ್ಧ ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ ಚಲನಚಿತ್ರ. ಇದರಲ್ಲಿ ವಿಜಯ ಕಾಶಿ ಮತ್ತು ವೈಶಾಲಿ ಕಾಸರವಳ್ಳಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ ಆಕ್ರಮಣ 2014ರಲ್ಲಿ ರಘು ಮುಖರ್ಜಿ, ಡೈಸಿ ಶಾ ನಟಿಸಿದ್ದಾರೆ. 41 ಸತ್ಯ ಹರಿಶ್ಚಂದ್ರ 1965ರ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2017ರಲ್ಲಿ ಶರಣ್ ನಟಿಸಿದ್ದರು. 42 ದ್ರೋಣ 1999ರಲ್ಲಿ ಜಗ್ಗೇಶ್ ಅಭಿನಯದ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2020ರಲ್ಲಿ ಶಿವರಾಜ್ಕುಮಾರ್ ನಟಿಸಿದ್ದರು. 43 ಅಭಿಮನ್ಯು 1990ರ ರವಿಚಂದ್ರನ್, ಸೀತಂ ಮತ್ತು ಅನಂತ್ ನಾಗ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದ ಆಕ್ಷನ್ ಡ್ರಾಮಾ ಚಿತ್ರ. ಇದೇ ಹೆಸರಿನ ಸಿನಿಮಾ 2014ರಲ್ಲಿ ಅರ್ಜುನ್ ಸರ್ಜಾ ನಟಿಸಿದರು. 44 ಬೇವು ಬೆಲ್ಲ 1963ರ ಉದಯಕುಮಾರ್ ಮತ್ತು ಲೀಲಾವತಿ ನಟಿಸಿದ್ದ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ ಬೇವು ಬೆಲ್ಲ 1993ರಲ್ಲಿ ಜಗ್ಗೇಶ್ ಮತ್ತು ರಾಗಿಣಿ ನಟಿಸಿದ್ದಾರೆ. 45 ಸಿಪಾಯಿ 1996ರ ರವಿಚಂದ್ರನ್ ಅಭಿನಯದ ಕನ್ನಡ ಆಕ್ಷನ್ ಚಿತ್ರ. ಇದೇ ಹೆಸರಿನ ಸಿನಿಮಾ 2016ರಲ್ಲಿ ಸಿದ್ಧಾರ್ಥ್, ಮಹೇಶ್ ಮತ್ತು ಶ್ರುತಿ ಹರಿಹರನ್ ನಟಿಸಿದ್ದರು. 46 ಖೈದಿ 1984ರ ವಿಷ್ಣುವರ್ಧನ್ ಮತ್ತು ಮಾಧವಿ ನಟಿಸಿದ ಚಲನಚಿತ್ರ. ಇದೇ ಹೆಸರಿನ ಸಿನಿಮಾ 2015ರಲ್ಲಿ ಧನುಷ್ ಮತ್ತು ಚಾಂದಿನಿ ನಟಿಸಿದ್ದರು. 47 ಅಜೇಯ 1985ರ ಮುರಳಿ ಅಭಿನಯದ ಸಿನಿಮಾ. ಇದೇ ಹೆಸರಿನ ಸಿನಿಮಾ 2006ರಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸಿದ್ದರು. 48 ಟೈಗರ್ 1986ರ ಚಲನಚಿತ್ರವಾಗಿದ್ದು, ಟೈಗರ್ ಪ್ರಭಾಕರ್, ಆರತಿ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ 2017ರಲ್ಲಿ ಪ್ರದೀಪ್, ನೈರಾ ಬ್ಯಾನರ್ಜಿ, ಓಂ ಪುರಿ ನಟಿಸಿದ್ದರು. 49 ಬಂಧನ 1984 ಭಾರತೀಯ ಕನ್ನಡ ಚಲನಚಿತ್ರ. ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ನಟಿಸಿದ್ದಾರೆ. ಇದೇ ಹೆಸರಿನ ಸಿನಿಮಾ ಈ ಬಂಧನ 2007ರಲ್ಲಿ ವಿಷ್ಣುವರ್ಧನ್ ಮತ್ತು ಜಯಪ್ರದಾ ನಟಿಸಿದ್ದಾರೆ. ಕೊನೆಯದು 50 ಭೂತಯ್ಯನ ಮಗ ಅಯ್ಯು 1974ರಲ್ಲಿ ಬಿಡುಗಡೆಯಾದ ಚಲನಚಿತ್ರವಾಗಿದ್ದು, ವಿಷ್ಣುವರ್ಧನ್ ಮತ್ತು ಲೋಕೇಶ್ ನಟಿಸಿದ್ದಾರೆ.
ಇದೇ ಹೆಸರಿನ ಸಿನಿಮಾ ಭೂತಯ್ಯನ ಮೊಮ್ಮಗ ಅಯ್ಯು ಚಿತ್ರದಲ್ಲಿ ಚಿಕ್ಕಣ್ಣ, ಬುಲೆಟ್ ಪ್ರಕಾಶ್, ಶ್ರುತಿ ಹರಿಹರನ್, ಪ್ರಶಾಂತ್ ಸಿದ್ದಿ ಮತ್ತು ತಬಲಾ ನಾಣಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲವೇ? ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗಿ.